ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹಿ ಸಿದ್ದರಾಮಯ್ಯಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತಾವಾರ್. ಆತ್ಮೀಯರೇ, ನಮ್ಮ ಮೋದಿಜಿಯವರು ಡಿಜಿಟಲ್ ಮೀಡಿಯಾ ಮೂಲಕ ಕರೆನ್ಸಿ ಮಾಡಿ ಈ ದೇಶದ ವ್ಯವಸ್ಥೆಯನ್ನು ಕರೆನ್ಸಿ ಲೆಸ್ ನೋಟ್ ಇಲ್ಲದ ಒಂದು ಏನಪ್ಪ ಅಂದ್ರೆ ವ್ಯವಸ್ಥೆ ನಿರ್ಮಾಣ ಮಾಡಬೇಕು ಅಂತ ಹೊರಟಿದ್ರು. 2014 ಸ್ಟಾರ್ಟ್ ಆಯ್ತದೆ. ಏನಿದ್ರು ಎಲ್ಲ ಫೋನ್ ಮೂಲಕ ಆಗಲಿ ಅಂದರೆ. ಬಟ್ ಇಲ್ಲೊಂದು ದುರಂತ ಏನಪ್ಪ ಅಂತಂದ್ರೆ, ಕನಸು ಭಾಳ ಸುಂದರವಾದ ಕನಸು. ಆದರೆ ನಾವು ಈ ಕ್ಷೇತ್ರದಲ್ಲೇ, ಇದು ಒಂದು ಇಂಜಿನಿಯರಿಂಗ್ ಕ್ಷೇತ್ರ ಅಥವಾ ಒಂದು ಭಾಳ ಜಾಣರ ಕ್ಷೇತ್ರ. ಆ ಪ್ರಮಾಣದಲ್ಲಿ ನಮ್ಮಲ್ಲಿ ಇವತ್ತಿಗೂ ಸಹಿತ ಅನೇಕ ಜನ, ಮ್ಯಾಕ್ಸಿಮಮ್ 90% ಜನ ಅಂತ ಏನು ಹೇಳ್ತೀವಲ್ಲ, ಇವರೆಲ್ಲ ಮೊಬೈಲ್ ಅಂದರೆ ಏನು ಗೊತ್ತಿಲ್ಲದ ಪರಿಸ್ಥಿತಿ. ಅದರಲ್ಲೂ ಆ್ಯಂಡ್ರಾಯ್ಡ್ ಮೊಬೈಲ್ ಅದರ ಉಪಯೋಗ ಮಾಡಲಿಕ್ಕೆ ಬರೋದಿಲ್ಲ. ಇದನ್ನು ನಾವಿಲ್ಲಿ ಗಮನದಲ್ಲಿಟ್ಕೋಬೇಕಾಗಿದೆ. ಯಾರಿಗಾಗಿ ಅದನ್ನು ಮಾಡಿದರೂ ಗೊತ್ತಿಲ್ಲ. ಆದರೆ ಈ ಕೇವಲ ಈ ದೇಶದ 10% ಜನರು, ಅವ್ರಿಗಾಗಿ ಇವತ್ತು ಈ ಡಿಜಿಟಲ್ ಮೀಡಿಯಾ ಅಥವಾ ಡಿಜಿಟಲ್ ಕರೆನ್ಸಿ ಹೆಚ್ಚು ಉಪಯೋಗ ಆಗ್ತಾಯಿದೆ. ಆದರೆ ಅಲ್ಲೂ ವಂಚನೆ, ಮೋಸ, ಹ್ಯಾಕ್ ಮಾಡೋದು, ದುಡ್ಡು ಹಾರಿಸೋದು ಮಾಡೋದು ನಡೀತಾ ಬಂದದ್ದು. ಈಗಾಗಲೇ ನೂರಾರಲ್ಲ, ಹೆಚ್ಚು ಕಡಿಮೆ ಅವರು ಹೇಳುವ ಲೆಕ್ಕ ಆಲ್ ಓವರ್ ಇಂಡಿಯಾದಲ್ಲಿ ಸಾವಿರಾರು ಕೋಟಿ ರೂಪಾಯಿ ಅವ್ಯವಹಾರ ಆಗಿರಬೇಕೇನೋ ಅನ್ನೋ ಸಂಶಯ ಮೂಡ್ತಾ ಇದೆ. ಯಾಕಂದರೆ ನಮ್ಮ ಪ್ರಣವ್ ಮೋಹಂತಿ ಕರ್ನಾಟಕದವರು, ಅದರಲ್ಲೂ ವಿಶೇಷವಾಗಿ ಏನಪ್ಪ ಅಂತಂದ್ರೆ K4C ಅಂದ್ರೆ ಕರ್ನಾಟಕ ಸೈಬರ್ ಅಪರಾಧ ಸಮನ್ವಯ ಕೇಂದ್ರ ಇಟ್ಕೊಂಡು ಆ ನೆಲೆಯಲ್ಲಿ ಅವರು ಇವತ್ತು ಹುಡುಕಾಟ ನಡೆಸಿದಾಗ ಈ ನಕಲಿ ಅಕೌಂಟ್ ತಯಾರು ಮಾಡೋದು ಯಾರು ಮಾಡ್ತಾರೆ, ಹೆಂಗೆ ಮಾಡ್ತಾರೆ, ಇದು ಭಾಳ ಒಂದು ವಿಚಿತ್ರವಾದರೂ ಸತ್ಯನೇ. ಇದು ನಕಲಿ ಅಕೌಂಟ್ ಹೆಂಗೆ ಮಾಡ್ತಾರೆ, ಅದು ಸಹಿತ ಈ ವೆಬ್ಗಳ ಮೇಲೆ ಮತ್ತದ್ರ ಮೇಲೆ ಮಾಡ್ತಾರೆ ಅದನ್ನು. ಆದರೆ ಆಗ್ತಾವೆ ಹೆಂಗೆ ಹೋಗಂತ, ಅಲ್ಲಿ ಬೋಗಸ್ ID ಕಾರ್ಡ್ ಇರ್ಬೋದಾ, ಬೋಗಸ್ ಆಧಾರ್ ಕಾರ್ಡ್ ಇರ್ಬೋದಾ, ಏನನ್ನು ಉಪಯೋಗ ಮಾಡಿಕೊಂಡು ಖಾತೆಗಳನ್ನು ಮಾಡ್ಕೊಳ್ಳೋದು. ಅಂಥ ಖಾತೆ ಮಾಡ್ಕೊಂಡು ಆ ಮೂಲಕ ಜನರನ್ನು ಜನರ ಪಾಪ ಯಾರು ದುಡ್ಡು ಇಟ್ಕೊಂಡಿರ್ತಾರೆ. ಯಾಕಂದರೆ ಇವಾಗ ಭರವಸೆ ಮೋದಿಜಿಯವ್ರು ಹಾಕಿದಂಥ ಒಂದು ಏನು ದುಡ್ಡಿನ ಸುರಕ್ಷತೆ ಇರ್ತದೆ. ಕ್ರಿಪ್ಟೋ ಕರೆನ್ಸಿ ಅಂತೇಳಿ ಅದೊಂದು ಈ ಸದ್ಯ ಇವೆಲ್ಲವೂ ಕೇವಲ ಆನ್ಲೈನ್ ಮೇಲೆ ಮಾಡುವಂಥ ಕೆಲಸಗಳು, ಗೇಮ್ಗಳಂತಂದ್ರೂ ಅಡ್ಡಿ ಇಲ್ಲ. ಆನ್ಲೈನ್ ಮೇಲೆ ಇವತ್ತು ಕೆಲವೇ ಕೆಲ ಜನ ಇಂಜಿನಿಯರ್ ಇದ್ದಾರೆ ನಮ್ಮಲ್ಲ. ನಮ್ಮ ಜನಸಂಖ್ಯೆ ನೋಡಿದ್ರೆ ಭಾಳ ಕಡಿಮೆ ಜನ ಏನಪ್ಪ ಅಂದರೆ ಇಂಜಿನಿಯರಿಂಗು, ಅದೇ ಕಾಲಕ್ಕೆ ಅದರಲ್ಲೂ ಕಂಪ್ಯೂಟರ್ ಇಂಜಿನಿಯರಿಂಗ್ ಮಾಡ್ಕೊಂಡು ಅವ್ರು ಇನ್ನೂ ಕಡಿಮೆ. ಹೀಗಾಗಿ ಅಷ್ಟು ಪೂರ್ಣ ಡೆಪ್ತ್ ನಾಲೆಜ್ ಅವ್ರಿಗಿಲ್ಲ. ಇದೇನಪ್ಪ ಅಂದ್ರೆ ನಾವು ಕಂಡು ಹಿಡಿದಲ್ಲ ಇವೆಲ್ಲ ಮೆಟೀರಿಯಲ್ಗಳು, ಯಾರೋ ಚೈನಾದವರು ಮತ್ತೆ ಅದು ಗೂಡ್ಸ್ ತಯಾರು ಮಾಡ್ತಾರೆ, ಇಲ್ಲಿ ಅಸೆಂಬಲ್ ಮಾಡಿ ಇವುಗಳೆಲ್ಲ ಉಪಯೋಗ ಮಾಡ್ಕೊಳ್ಳೋದಷ್ಟೇ ನಮ್ಮ ಕಲೆಗೆ ಗೊತ್ತದ. ನಾವು ಇದ್ರಲ್ಲಿ ಇನ್ವೆನ್ಷನ್ ಮಾಡ್ತಾಯಿಲ್ಲ. ಇನ್ವೆನ್ಷನ್ ಅಂದ್ರೆ ಆವಿಷ್ಕಾರಗಳನ್ನು ಮಾಡ್ತಾಯಿಲ್ಲ, ಯಾರೋ ಮಾಡಿದ್ದನ್ನು ಕಾಪಿ ಮಾಡ್ಕೊಂಡು ಮಾಡ್ತೀವಿ, ಅಷ್ಟು ಬುದ್ಧಿವಂತರು ನಾವು. ಹೀಗಾಗಿ ಇವತ್ತು ಈ ವಂಚಕರೇನಾದರೂ ಬುದ್ಧಿವಂತರು ಇದನ್ನು ಒಂದಿಷ್ಟು ಸರಿಯಾಗಿ ಕಲಿತ್ಕೊಂಡು ದುಡ್ಡಿದ್ದಂಥ ಜನರಿಗೆ ಮೋಸ ಮಾಡೋದಂತ ನಿರಂತರ ನಡೀತಾನೆ ಇದೆ. ಇತ್ತೀಚೆಗಿಂತ ಭಾಳ ಹೆಚ್ಚಾಗಿಬಿಟ್ಟದು. ಸಿಗ್ತಾನೆ ಇಲ್ಲ, ಅವರು ಸಿಗೋದೇ ಇಲ್ಲ. ಒಂದು ಮೊಬೈಲ್ ಕಳೆದ್ರೆ ಮೊಬೈಲ್ ಸಿಗೋದಿಲ್ಲ ನೋಡ್ರಿ, ಕಳೀತದೆ ಸಿಗೋದಿಲ್ಲ. ಅದಕ್ಕೆಲ್ಲ ಒಳಗಿದ್ದೂ ಸಹಿತ ಸಿಗುವಂಥ ವ್ಯವಸ್ಥೆ ಇದ್ದರೂ ಸಹಿತ ಸಿಗೋದಿಲ್ಲ. ಅನೇಕ ಅಂಥವು ಮುಚ್ಚಿ ಹೋಗ್ತಾ ಇದ್ದಾವೆ. ಇದಕ್ಕೆ ಕಾರಣ ಒಂದು ಪೂರ್ಣ ಪ್ರಮಾಣದಲ್ಲೇ ನಮ್ಮಲ್ಲೇ ಈ ಟೆಕ್ನಿಕನ್ನು ತಿಳ್ಕೊಂಡಂತಹ ಅಧಿಕಾರಶಾಹಿ ವರ್ಗದವರಿಲ್ಲ. ಇದ್ದರೂ ಸಹ ನಮ್ಮಲ್ಲೇ ಭಾಳ ಕಡಿಮೆ ಜನ ಮತ್ತು ಅದರವ್ರು ಮತ್ತು ಆಲಸಿತನ ಒಂದು ನಮ್ಮಲ್ಲೇ. ನಮ್ಮ ದೇಶಕ್ಕೆ ಅಂಟಿದ ದೊಡ್ಡ ಶಾಪ್ ಏನಪ್ಪ ಅಂದ್ರೆ ಆಲಸಿತನ. ಒಂದು ಕೆಲಸ ಮಾಡಿದ್ರೆ ಆಯ್ತಪ್ಪ ಇವತ್ತು ಮುಗಿದು ಹೋಯ್ತು ಅನ್ನುವಂಥ ನಮ್ಮ ಪ್ರವೃತ್ತಿ, ನಮ್ಮ ಒಂದು ವ್ಯಕ್ತಿತ್ವದಲ್ಲಿ ಅದೇನೋ ಭಾಳಷ್ಟು ಜನ ಹಂಗೆ ಇದ್ದಾರೆ. ಎಲ್ಲರೂ ಅಲ್ಲಂತಲ್ಲ, ಎಲ್ಲರೂ ಅಂತ ಹೇಳಿಕ್ಕೆ ಹೋಗೋದ್ರೆ ಎಲ್ಲೋ ಕೆಲವು ಜನ ಆ್ಯಕ್ಟಿವ್ ಇರ್ಬೋದು. ನಮ್ಮಲ್ಲಿ ಆ್ಯಕ್ಟಿವ್ನೆಸ್ ಭಾಳ ಕಡಿಮೆ. ಹೀಗಾಗಿ ಈ ವಂಚಕರ ಜಾಲ ಹಿಡಿದು ಭಾಳ ಕಷ್ಟ. ಯಾವ್ದಾದ್ರು ಇತ್ತೀಚೆಗೆ ಒಂದಿಷ್ಟು ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ತೀವ್ರವಾಗಿ ಭಾಳ ಟೀಕೆಗಳು ಬಂದ ಮೇಲೆ ಮತ್ತೆ ಮಾಡಿದ ಮತ್ತು ನಮ್ಮ ಕರ್ನಾಟಕ ಸರ್ಕಾರ ರಿಸ್ಟ್ರಿಕ್ಷನ್ ಹಾಕಿದಾಗ 100 ಕೋಟಿ ದೋಚಿದಂಥ ವ್ಯಕ್ತಿಗಳನ್ನ ಇವತ್ತು ಐಡೆಂಟಿಫೈ ಮಾಡಿದ್ದಾರೆ. ರಾಷ್ಟ್ರ ಮಟ್ಟದಂಥದ್ದು ಭಾರತೀಯ ಸೈಬರ್ ಅಪರಾಧ ಸಮನ್ವಯ ಕೇಂದ್ರ ಅಂತೇಳಿ I4C ಅಂತ ಕರಿತೀವಿ ಅದನ್ನು. ಅಂಥವನ್ನ ಈಗ ನಾವು ಕರ್ನಾಟಕದಲ್ಲಿ ಮಾಡ್ತೇವೆ. ಆ್ಯಕ್ಚುಲಿ ಪ್ರತಿ ಕರ್ನಾಟಕದಲ್ಲಿ ಇರಬೇಕಾಗಿತ್ತು, ಪ್ರತಿಯೊಂದು ಸ್ಟೇಟ್ದಲ್ಲಿ ಇರಬೇಕಾಗಿತ್ತು, ಜಿಲ್ಲಾ ಮಟ್ಟದಲ್ಲಿ ಇರಬೇಕಾಗಿತ್ತು, ತಾಲೂಕು ಮಟ್ಟದಲ್ಲಿ ಇರಬೇಕಾಗಿತ್ತು. ಯಾಕಂದ್ರೆ ಎಲ್ಲ ಕಡೆ ಇದ್ದಾರೆ ಇವರು. ಈ 10%ದಲ್ಲೇ ಕೆಲವು ಜನ ಬುದ್ಧಿವಂತರು
ಈ 10%ದಲ್ಲೇ ಇವರಲ್ಲಿ ಒಳ್ಳೆ ಎಜುಕೇಟೆಡ್ ಅದಾರ ಇಲ್ಲ ಅಂತಲ್ಲ, ಆದರೆ ಎಲ್ಲರೂ ಜ್ಞಾನ ಇರಬೇಕಲ್ರಿ ಇವ್ರಿಗೆ. ಇದು ಪ್ರಾಬ್ಲಮ್ಮಾಗಿ ಇವತ್ತು ನಮ್ಮ ಪೊಲೀಸ್ ಇಲಾಖೆ ಇದ್ದಿದ್ದು ಒಂದೇನಪ್ಪ ಅಂತಂದ್ರೆ ಈ ಮ್ಯೂಲ್ ಹೆರ್ಡರ್ ಅವರನ್ನು ಅಂದರೆ ವ್ಯವಹಾರ ಮಾಡೋರನ್ನ ಹಿಡಿತಾ ಇದ್ದಾರೆ. ಅಂಥವ್ರಲ್ಲೇ ಒಂದು 14 ಜನ ಸಿಕ್ಕಿದ್ದಾರೆ ಇವತ್ತು ಅಂತೇಳಿ. ಅದಾದರೆ ಯಾರು? ಬೆಂಗಳೂರಿನ HG ಧರ್ಮಪಾಲ್ ಅನ್ನುವಂಥವ್ರು, ಸುಹೇಲ್ ಪಾಷಾ ಅನ್ನುವಂಥವ್ರು, ಅಖಿಲ್ ಪಾಷಾ ಅನ್ನುವಂಥವ್ರು, ಮೊಹಮ್ಮದ್ ಮುಜಾಮಿಲ್ ಅನ್ನುವಂಥವ್ರು, ಪಟೇಲ್ ಜಿತೇಂದ್ರ ಕುಮಾರ್ ಅನ್ನೋರು, ಮೋಹನ್ ಕುಮಾರ್ ಅವರು ಬೆಂಗಳೂರವರು. ಇನ್ನು ಕೋಲಾರದ ಜುನೇದ್ ಪಾಷಾ, ಮುಜೀದ್ ಮದೀನ್, ಶಹೀದ್ ಅಲಂ ಖಾನ್ ಕೋಲಾರದವರು. ಇನ್ನು ತುಮಕೂರಿನವರು ತುಮಕೂರು ಚಂದ್ರಶೇಖರ್, ರಾಮ್ ಕಿರಣ್ ಮತ್ತು ಶಿವಮೊಗ್ಗದ ಶರತ್ ಕುಮಾರ್. ಇವರು 14 ಜನ ಸಿಕ್ಕಿದ್ದಾರೆ, ಬಂದಿದ್ದಾರೆ. ಇವರೆಲ್ಲ ಆ ವ್ಯವಹಾರದಲ್ಲಿದ್ದಾರೆ. ಇವರು ಏನಪ್ಪ ಅಂತಂದ್ರೆ ಏನು ವಿಶೇಷವಾಗಿ ಹಣದ ಆಮಿಷ ಒಟ್ಟು ಜನಸಾಮಾನ್ಯರಿಗೆ ನಿಮ್ಮ 100ಕ್ಕೆ 100 ಮಾಡ್ತೀವಿ, ಮತ್ತೇನು ಮಾಡ್ತೀವಿ, ಎಲ್ಲ ನಿಮ್ಮ ಹುಡುಗ ಸಿಕ್ಕಿದ್ದಾನೆ ಇಲ್ಲ, ಅದು ನಿಮ್ಮ ಅಕೌಂಟ್ ಸಿಕ್ಕಾದ, ನಿಮ್ಮದು ಏನೇನೇನೋ ಹೇಳಿ ವಸೂಲು ಮಾಡುವಂಥ ಕೆಲಸಗಳು. ಇವರ ಕಡೆಯಿಂದ ಆಧಾರ್ ಕಾರ್ಡ, ATM ಕಾರ್ಡ, ಮೊಬೈಲ್ ನಂಬರ, ಹೀಗೆಲ್ಲ ಪಡೆದ ಆ ಮೂಲಕ ವ್ಯವಹಾರ ಮಾಡ್ತಾಯಿದ್ರು. ಅದರಲ್ಲೇ ಬ್ಯಾಂಕಿಂಗ್ ಸೆಕ್ಟರ್ದು ಒಂದಿಷ್ಟು ಹಸ್ತಕ್ಷೇಪ ಇರಬೇಕು ಅನ್ನಿಸ್ತದ. ಯಾಕೆಂದ್ರೆ ಅಷ್ಟೇ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಈ ಅಕೌಂಟ್ ಆದ ತಕ್ಷಣ ಯಾವ ಬ್ಯಾಂಕಿಗೆ ಅಕೌಂಟ್ ಆಗ್ಯದ, ಆ ಬ್ಯಾಂಕ್ ಇದ್ದಿದ್ದು ಒಂದು ಪರಿಶೀಲನೆ ಮಾಡಬೇಕಾಗ್ತದೆ. ಅದರ ಜವಾಬ್ದಾರಿ ಇದು ಕರೆಕ್ಟ್ ಅದನ ಬೋಗಸ್ ಅದನ, ಇದ್ರ ಹೆಂಗೆ ಐಡೆಂಟಿಫೈ ಮಾಡ್ತಾರೆ ಅವರು? ಇದು ಸಹಿತ ಒಂದು ಚಿಂತನೆ ಮಾಡುವಂಥ ವಿಷಯ ಅದ. ಬ್ಯಾಂಕ್ಗಳು ಮತ್ತು ಇಂಥ ಬುದ್ಧಿವಂತರು ಕುಡ್ಕೊಂಡು ಒಂದು ದೊಡ್ಡ ವ್ಯವಸ್ಥೆ ಜಾಲ ಆಗಿದ್ದಾನ ಅನ್ನೋದೊಂದು ಸಂಶಯನೂ ಇವತ್ತದ. ಆ ನೆಲೆಯಲ್ಲಿ ನಮ್ಮ ಪ್ರಣವ್ ಮೊಹಂತಿ ಅವರು, ನಿಮ್ಗೆ ಗೊತ್ತದೆ, SIT ಮಾಡಿದ್ದು ಧರ್ಮಸ್ಥಳದಲ್ಲ, ಅಲ್ಲಿ ಅವ್ರು ಎಷ್ಟು ಮಟ್ಟಿಗೆ ಯಶಸ್ವಿಯಾಗಿದ್ರು ಬಿಟ್ಟರು ಗೊತ್ತಿಲ್ಲ. ಬಟ್ ಇಲ್ಲಿ ಮಾತ್ರ ಒಂದು ಅಟ್ಲೀಸ್ಟ್ 100 ಕೋಟಿಗಳ ವಂಚನೆ ಮಾಡಿದ ಹಣವನ್ನು ಹುಡುಕುವಲ್ಲಿ ಯಶಸ್ವಿಯಾಗಿದ್ದಾರೆ. ಅವ್ರು ನಾವು ಥ್ಯಾಂಕ್ಸ್ ಹೇಳ್ಬೇಕಾಗ್ತದೆ. ಅವ್ರನ್ನ ಮಾತು ಹೇಳ್ತಾರೆ, ಬಂಧಿತರ ಅಪರಾಧ ಹಿನ್ನೆಲೆ ಪರಿಶೀಲನೆ ನಡೆಸಲಾಗುತ್ತದೆ. ಈಗೇನು ಸಿಕ್ಕಾರ ಇವ್ರ ಹಿನ್ನೆಲೆ ಏನು, ಯಾರು, ಎಲ್ಲವರು ಏನು ಕೆಲಸ ಮಾಡ್ತಿದ್ರು, ಮೊದಲು ಏನು ಕಲ್ತು ಏನು ಮಾಡ್ತಾ ಇದ್ದಾರೆ, ಇದನ್ನು ನೋಡ್ತಾ ಇದ್ದಾರೆ. ಅವ್ರ ಮನೆಯಲ್ಲಿ ಎಷ್ಟು ಜನ ಬುದ್ಧಿವಂತರಿದ್ದಾರೆ, ಎಂತೂ ಏನು ಅಂತೇಳಿ. ಅದಕ್ಕಾಗಿ ಬ್ಯಾಂಕ್ ಅಧಿಕಾರಿಗಳು ಶಾಮೀಲು ಕಂಡು ಬಂದರೆ ಇವ್ರ ಜೋಡಿ ಬ್ಯಾಂಕ್ ಅಧಿಕಾರಿಗಳು ಇರ್ಬೋದಾಗಿ ನಿಶ್ಚಿತ ಇದ್ದೇ ಇರ್ತಾರಂತ ನಾವು ಹೇಳಬೇಕಾಗಿದೆ. ಯಾಕಂದ್ರೆ ಒಂದು ಅಕೌಂಟ್ ಅವ್ರು ತಯಾರಾಗ್ತದೆ, ಅವ್ರನ್ನ ಒಂದು ಆಗ್ತದೆ ಅಂದರೆ ಅವ್ರ ಬಗ್ಗೆ ಯಾರು ಕೊಟ್ಟರೆ ಅವ್ರ ಬಗ್ಗೆ ಪರಿಶೀಲನೆ ಮಾಡಿ, ಎನ್ಕ್ವೈರಿ ಮಾಡಿ, KYC ಮಾಡಿ ಕೊಡಬೇಕಾಗಿದ್ದು ಅವ್ರ ಧರ್ಮ ಕರ್ಮ. ಅವು ಬೋಗಸೋ, ಅವು ಸತ್ಯನೋ ಏನು ಸುಲ್ಕೋದು ಅವ್ರ ಕೆಲಸ. ನಕಲಿ ಇದ್ರೆ ಅಂಥವ್ರು ಯಾಕೆ ನಕಲಿ ಅಕೌಂಟ್ಗಳು ಹೆಂಗೆ ಮಾಡಿದ್ರು ಅವ್ರನ್ನೂ ಎನ್ಕ್ವೈರಿ ಮಾಡಬೇಕಾಗಿದೆ. ಬ್ಯಾಂಕರ್ಸ್ಗಳನ್ನು ಸಹಿತ ಅವ್ರು ದುಡ್ಡು ನ್ಯಾಸಕ್ಕೆ ಮಾಡಿಲ್ಲ ಅಂತಲ್ಲ, ಯಾಕಂದರೆ ಇವ್ರು ಬ್ಯಾಂಕ್ಗಳು ಸಹಿತ ಕಡಿಮೆ ಮಾಡ್ತಾ ಇದ್ದಾರೆ. ಮೋದಿ ಅವರು ಭಾಳ ಕಡಿಮೆ, ಅವ್ರಿಗೆ ವರ್ಕ್ ಲೋಡ್ ಭಾಳ ಆಗ್ತಾಯಿರ್ತದೆ. ಹಂಗೂ ತಪ್ಪಾಗಿರ್ಬೋದು, ಇಲ್ಲ ಅವ್ರು ನಿಜವಾಗಿ ಅದ್ರಲ್ಲಿ ಮಿಂಗಲ್ವಾಗಿರ್ಬೋದು, ಕೂಡಿರ್ಬೋದು. ಹೀಗಾಗಿ ಅವ್ರನ್ನೂ ಎನ್ಕ್ವೈರಿ ಮಾಡಬೇಕಾಗಿದೆ. ಅವರ ವಿರುದ್ಧ ಕ್ರಮ ಜರುಗಿಸಲಾಗ್ಬೋದು. ಜರುಗಿಸ್ರಿ ಕ್ರಮ. ಇಡೀ ಬರೀ ಕೇವಲ ಎಷ್ಟು 14 ಜನ ಸಿಕ್ಕಿದ್ದಾರೆ, ಆದರೆ ಇಲ್ಲಿ 1000 ಕೋಟಿ ಇಡೀ ರಾಷ್ಟ್ರ ತುಂಬ ಆಗ್ತಾ ಇದೆ. ಇವ್ರು ಸಿಗ್ತಾನೆ ಇಲ್ಲ, ತಪ್ಪಿಸ್ಕೊಳ್ತಾ ಇದ್ದಾರೆ ಅಂಥೇಳಿ ಆರೋಪಗಳಿದ್ದಾವೆ. ನಮ್ಮ ಕರ್ನಾಟಕದಲ್ಲಿ ನೋಡಿರಿ, 100 ಕೋಟಿ ರೂಪಾಯಿ ವಂಚನೆ ಪತ್ತೆ ಮಾಡಿದ್ದಾರೆ. ನಮ್ಮ ಕರೆ ಒಂದು 3-4 ದಿನಗಳಲ್ಲಿ ಮಾಡಿ ಇಂಥದ್ದು ನಿರಂತರ ನಡೀತಾನೆ ಇದೆ. 2020-21ರಿಂದ ಇದು 2014 ಬಂದ ನಂತರ ಇವೆಲ್ಲ ಮಾಡ್ತಾ ಬಂದರು ನಮ್ಮ ಮೋದಿಯವರು. ಡಿಜಿಟಲ್ ಹಾಗೆ ಕ್ರಿಪ್ಟೋ ಕರೆನ್ಸಿ ಮುಂದೆ ನಾಣ್ಯಗಳನ್ನು ಬಳಸುವಂಗೆಲ್ಪ ಹಿಂಗೆ ಡೈರೆಕ್ಟ್ ಮಾಡೋಣ ಅಂತೇಳಿ ಎಲ್ಲ ಮೊಬೈಲ್ ಮೂಲಕ ಆನ್ಲೈನ್ ಮೇಲೆ ವ್ಯವಹಾರ ಮಾಡೋದು ಬಂದದ. ಯಾವುದ್ರಲ್ಲಿ ಮೋಸ ಹೋಗೋದು, ಅದಕ್ಕೆ ಹೇಳ್ತಿರ್ತಾರೆ ನೀವು OTP ಕೊಡಬೇಡ್ರಿ, ಯಾವುದು ಇದು ಪಾಪ ಪ್ರಚಾರ ಮಾಡ್ತಾ ಇದ್ದಾರೆ, ಇಲ್ಲ ಅಂತಲ್ಲ. ಅದರ ಪ್ರಚಾರವೂ ಕಡಿಮೆ ಅಂತ ಹೇಳ್ಬೇಕಾಗಿದೆ. ಮತ್ತು ನಾವು ಸಹಿತ ಇವತ್ತು ಮೊಬೈಲ್ ಹೋಲ್ಡರ್ ಇದ್ದಂಥವರು ನಾವು ಸಹಿತ ಇವುಗಳ ಬಗ್ಗೆ ಆಸಕ್ತಿಯಿಂದ ಅಭ್ಯಾಸ ಮಾಡಿ ನೋಡಬೇಕಾಗಿದೆ. ನಮ್ಮನ್ನು ಜವಾಬ್ದಾರಿ ಇರೋದು, ಯಾರಿಗೆ ಹಾಕ್ತಾಯಿದ್ವಿ ಏನು ಅಂತ. ಇಷ್ಟೆಲ್ಲ ಈಗಾಗಲೇ ಅಡ್ವರ್ಟೈಸ್ಗಳು ಬಂದರೂ ಸಹಿತ ನಾವು ಮೂರ್ಖರಾಗ್ತಾ ಇದ್ದೀವೇನೋ ಅಂತ. ಯಾಕಂದ್ರೆ ಆ ರೀತಿ ಮೂರ್ಖರನ್ನು ಮಾಡ್ತಾರವ್ರು. ಆದರೂ ಸಹಿತ ನಾವು OTP ಕೊಡ್ತೀವಿ, ನಮ್ಮ ಮೊಬೈಲ್ ನಂಬರ್ ಹೇಳ್ತೀವಿ, ಮತ್ತೇನೋ ಮಾಡ್ತೀವಿ, ಮತ್ತು ನಮ್ಗೆ ಬೇಕಾದವ್ರ ಹೆಸರು ಏನೋ ಕೊಡ್ತೀವಿ ಅಂತ ಭಾಳ ಜನ ಆರೋಪಗಳು ಮಾಡ್ತಾಯಿದ್ದಾರೆ. ಇದರಲ್ಲಿ ಎಲ್ಲರೂ ಕೂಡಿದ್ದದ. ಒಂದು, ನಮ್ಮಲ್ಲಿ ಪೂರ್ಣ ಪ್ರಮಾಣದ ಈ ಟೆಕ್ನಿಕ್ ಅಂದರೆ ತಾಂತ್ರಿಕ ಜ್ಞಾನ ನಮ್ಮಲ್ಲಿ ಇಲ್ಲ ಅಂದರೂ ಅಡ್ಡಿ ಇಲ್ಲ. ಇನ್ನು ಇದ್ದವರು ಅದು ಹೇಳಿಕೊಡುವುದಿಲ್ಲ, ಅವರು ಅದನ್ನು ಉಪಯೋಗ ಮಾಡ್ತಾ ಇದ್ದಾರೆ ಅನ್ನೋ ಸಹಿತ ಆರೋಪಗಳಿದ್ದಾವೆ. ಅದೇನೋ ಆಗಲಿ, ಈ ಒಂದು 29 ಜಿಲ್ಲೆಗಳಲ್ಲಿನ ಸೈಬರ್ ವಂಚಕರನ್ನು ಹಿಡಿಯುವಂಥ ಒಂದು ಪ್ರಯತ್ನವನ್ನು ನಮ್ಮ ಮೊಹಂತಿಯವರ ಒಂದು ಏನು ಪೊಲೀಸರಿದ್ದಾರೆ ಹಿಡಿಯಲು ಯಶಸ್ವಿಯಾಗಿದ್ದಾರೆ. ಇನ್ನೂ ಹಿಡೀಲಿ ಅನ್ನುವಂಥದ್ದು ಮಾತು. ಯಾಕಂದ್ರೆ ಇಂಥ ಈ ಅಪರಾಧ ಮಾಡೋರು ಅಷ್ಟು ಸುಲಭ ಸಿಗುವಂಥದ್ದು ಅವರಲ್ಲ. CID ಸೈಬರ್ ಅಪರಾಧ ಠಾಣೆಗಳಲ್ಲಿ ಇವೆಲ್ಲ ಪ್ರಕರಣ ದಾಖಲೆ ಮಾಡ್ಕೊಳ್ಳಿದ್ದಾರೆ. ಇನ್ನೂ ಮಾಡಲಿ, ಇನ್ನೂ ಜನರ ಸಮೀಪ ಹೋಗುವಂಥದ್ದಾಗಲಿ, ಯಾರ ಮೋಸಕ್ಕೊಳಗಾದ್ರೆ ಅವ್ರ ದುಡ್ಡು ಬರುವಂಥದ್ದಾಗಲಿ ಅಂತೇಳಿ. ಯಾಕಂದ್ರೆ ಈ ಏನಪ್ಪ ನಕಲಿ ಖಾತೆಗಳನ್ನು ಅವಕ್ಕೆ ಮ್ಯೂಲ್ ಅಕೌಂಟ್ ಅಂತ ಕರೀತಾರೆ, ಮುಂದೆ ಅದೇ ಕಾಲಕ್ಕೆ ಮ್ಯೂಲ್ ಹೆರಡರ್ ಅಂದರೆ ಬ್ಯಾಂಕ್ ಖಾತೆಗಳ ವಿವರ ಪಡೆದು ದುರುಪಯೋಗ ಮಾಡಿಕೊಳ್ಳುವವರು. ನಿಮಗೇನು
ನಿಮ್ಮ ಕಡೆ ಕೇಳ್ತಾರೆ ಎಲ್ಲಿ ಅದರ ಬ್ಯಾಂಕ್ ಹೋಗಿ ನಂಬರ್ ಯಾರ್ದು ನಿಮ್ಮ ಸಂಬಂಧಿಕರ ಕೇಳುವಂಥವ್ರು ಅವರು ಮ್ಯೂಲ್ ಹೆರಡರ್ ಅಂತ ಕರೀತಾರೆ. ಇವರು ಇಂಥವ್ರನ್ನ ಹಿಡಿಬೇಕಾಗಿದೆ. ಅಂಥವ್ರಿಗೆ ಸಿಕ್ಕಿದಾರೆ 14 ಇನ್ನೂ ಸಿಗ್ತಾ ಇದ್ದಾರೆ ಎನ್ಕ್ವೈರಿ ನಡೆದು ಏನೋ ಅವ್ರ ಕಡೆಗೆ ಅಟ್ಲೀಸ್ಟ್ ಆಡಂಬರ ಆಗ್ಯದಲ್ಲ ಅದಕ್ಕೆ ಸಮಾಧಾನ ಮಾಡ್ಕೊಳ್ಳೋಂಥದ್ದು. ಬಟ್ ಇದು ನಿಲ್ಲಬಾರ್ದು. ಯಾಕಂತಂದ್ರೆ ಇಲ್ಲಿಯ ದೋಷವನ್ನು ಈ ತಾಂತ್ರಿಕ ದೋಷವನ್ನು ದುರುಪಯೋಗ ಮಾಡ್ಕೊಳ್ಳೋಂಥ ಈ ಹ್ಯಾಕರ್ಗಳನ್ನು ಹಿಡಿದು ಅವ್ರಿಗೆ ಶಿಕ್ಷೆ ಕೊಡಿಸುವಂಥದ್ದು ಆಯ್ತಪ್ಪ ಅಂದ್ರೆ ನಿಜವಾಗಿಯೂ ಇದೊಂದು ಸ್ವಲ್ಪ ತಹಬಂದಿಗೆ ಒಂದು ಕಂಟ್ರೋಲ್ಗೆ ಬರ್ಬೋದೇನೋ ಅನ್ನೋ ಅಭಿಪ್ರಾಯ. ಏನಂತಾರೆ ಇದಕ್ಕೆ ಇಂಥ ಮೋಸಗಾರರ ವಂಚನಕೋರನ್ನು ಹಿಡಿಯೋದಕ್ಕಾಗಿ ನಮ್ಮ ಮೋಹಂತಿಯವರೇನೋ ಪ್ರಯತ್ನ ಮಾಡ್ತಾಯಿದ್ದಾರೆ, ಕರ್ನಾಟಕ ಸ್ಟೇಟಿಗೆ ಪ್ರಯತ್ನ ಮಾಡ್ತಾಯಿದ್ದ. ದೇಶದಲ್ಲೇ ಇದು 2ನೇ ದಿನ ಅಂತ ಹೇಳ್ತಾ ಇದ್ದಾರೆ. ಈ ಒಂದು K4C ಆ ರಾಷ್ಟ್ರ ಮಟ್ಟದಲ್ಲಿ I4C ಅಂತದ. ಎಟ್ನಲ್ಲಿ ಏನೋ ಆಗಲಿ ಮೋಸ ಆಗದೆ ಹೋಗಲಿ, ಪಾಪ ದುಡ್ಡು ಕಳ್ಕೊಳ್ಳೋ ಅವರ ಬದುಕು ಹೆಂಗಿರ್ತದೆ ಅವ್ರಿಗೆ ಗೊತ್ತದ, ಎಷ್ಟು ತ್ರಾಸಾಗಿರ್ತದೆ. ಏನೋ ಮಾಡಿ ಗಳಿಸ್ಕೊಂಡಿರ್ತಾರೆ, ಅದೇನೋ ಮಾಡಲಿಕ್ಕೂ ಏನೋ ಮನುಷ್ಯನ ಆಸೆ ದುರಾಸೆ ಒಂದಕ್ಕೆ 10 ರೂಪಾಯಿ ಸಿಗ್ತದ್ರೆ ದಡನ್ನಾಗಿ ಜೀವಂತ ಒಂದು ಸ್ವಭಾವ ಮನುಷ್ಯನಿರ್ತದೆ. ಅದೇ ಕಾಲಕ್ಕೆ ಇಲ್ಲಿ ನಮಗೆ ಆನ್ಲೈನ್ ಮೇಲೆಲ್ಲ ಆನ್ಲೈನ್ ಗೇಮು ಅವೆಲ್ಲ ಇವತ್ತು ನಮ್ಮಲ್ಲಿ ಅದಾವನ ಇವತ್ತನ್ನ ಯಾಕೆ ತಡಿಬಾರ್ದಿಲ್ಲ ನಾವು? ಆನ್ಲೈನ್ ಗೇಮ್ ಆಯ್ತು, ಮತ್ತೆ ಬುಕ್ಕಿಂಗ್ ಆಯ್ತು, ಏನೋ ಮಾಡ್ತಾರೆ, ಬೆಟ್ಟಿಂಗ್ ಆಯ್ತು, ಮತ್ತೇನೋ ಮಾಡ್ತಾರೆ. ಇವೆಲ್ಲ ತೆರೆಯೋಕ್ಕೆ ಸಾಧ್ಯ ಇದಲ್ಲ. ಯಾಕೆ ತೆರೆಯೋಕ್ಕೆ ಸಾಧ್ಯ ಇಲ್ಲ? ಮನಸ್ಸು ಮಾಡೋಕ್ಕೆ ಸಾಧ್ಯ ಇದೆ. ಆದರೂ ಸಿಬ್ಬಂದಿ ಕಡಿಮೆ ಇರ್ಬೋದು. ಆದರೆ ಅದಕ್ಕೆ ಕಾರಣ ಅಂದರೆ ನಾವು ಅದಕ್ಕೆ ಬೆಂದ ಮೇಲೆ ಹೇಳುವಂಥದ್ದು ಪ್ರತಿಯೊಬ್ಬರಿಗೂ ಹೈಯರ್ ಎಜುಕೇಷನ್ ಅವ್ರೇನು ಕಲಿತಂದ್ರೆ ಫ್ರೀಯಾಗಿ ಕಲಿಸಿದ್ರೆ ಈ ದೇಶದ ಅನೇಕ ಸಮಸ್ಯೆಗಳು ಕುಲ್ಲಾಗಿ ಹೋಗ್ತಾವೆ. ನಾವು ಎಲ್ಲಕ್ಕೋ ಸಿಕ್ಕಾಪಟ್ಟೆ ಖರ್ಚು ಮಾಡ್ತೀವಿ, ಅದು ಶಿಕ್ಷಣಕ್ಕೆ ಮಾತ್ರ 2% ಖರ್ಚು ಮಾಡ್ತೀವಿ. ಅದನ್ನು 15-20% ಮಾಡಿರಿ. ಇವರೆಲ್ಲ ಶಾಣರಾಕಾರ ಅವರ ಕಂಡು ಹಿಡಿತಾರೆ ಅವ್ರನ್ನ. ಅದಕ್ಕೆ ಪೊಲೀಸ್ ವ್ಯವಸ್ಥೆ ಮಾಡಿರಿ, ಮತ್ತೇನಿಲ್ಲ. ಅವರು ಜಾಣರಾದ್ರೆ ಮುಗಿದು ಬಿಡ್ತಾರ. ಎಲ್ಲರಿಗೂ ಫ್ರೀಯಾಗಿ ಇಂಜಿನಿಯರಿಂಗ್ ಆಗಿರ್ಬೋದು, ಮತ್ತೇನಾಗಿರ್ಬೋದು, ಇನ್ವೆನ್ಷನ್ ಫೀಲ್ಡ್ದಾಗ ಆಗಿರ್ಬೋದು, ಸಂಶೋಧನೆ ಫೀಲ್ಡ್ದಾಗ ಆಗಿರ್ಬೋದು ಸಿಗುವಂಥದ್ದು ಆಗ್ತದ್ರೆ ನಮ್ಮ ದೇಶ ನಿಶ್ಚಿತವಾಗಿಯೂ ಉನ್ನತಿಗೆ ಇರ್ತದೆ, ವಿಶ್ವಗುರು ಆಗ್ತದೆ. ಈಗ ವಿಶ್ವಗುರು ಇಲ್ಲ, ಹೇಳೋದಷ್ಟು ನಾವು ವಿಶ್ವಗುರು ಇವೆಲ್ಲ ಯಾಕೆ ಆಗ್ತಾವೆ? ಹಂಗಾರೆ ವಿಶ್ವಗುರು ಆದರೆ ಎಲ್ಲರೂ ಬುದ್ಧಿವಂತರು ಯಾಕೆ ಮೋಸ ಹೋಗ್ತಾರೆ? ಇದಕ್ಕೆ ಇವತ್ತು ನಮ್ಮ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಉತ್ತರ ಕೊಡಬೇಕಾಗಿದೆ ಅಂತ ಹೇಳ್ತಾ ಇದು ನೀವು ಲೈಕ್ ಆಗ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಜೊತೆ ಸಬ್ಸ್ಕ್ರೈಬ್ ಮಾಡಿ. 16 ನ್ಯೂಸ್ ಅರ್ಥ ಸತ್ಯದ ಕೈಗೊಂಡು ವಂದನೆಗಳು.